Hello everyone, myself Sanjay Ennar, lecturer, Department of Mathematics, IDSG Government College, ಚಿಕ್ಕಮಗಳೂರು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ನಲ್ಲಿ ಸೀಕ್ವೆನ್ಸ್ x ಟು ದಿ ಪವರ್ n ಆ್ಯಂಡ್ ಸೀಕ್ವೆನ್ಸ್ n ಟು ದಿ ಪವರ್ 1/n ಸೀಕ್ವೆನ್ಸ್ನ ನೇಚರ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸೊ ಡಿಸ್ಕಸ್ ದಿ ನೇಚರ್ ಆಫ್ ದಿ ಸೀಕ್ವೆನ್ಸ್ x ಟು ದಿ ಪವರ್ 1/n ವೆನ್ x ಗ್ರೇಟರ್ ದೆನ್ 0. ಸೊ ಇಲ್ಲಿ ಎಕ್ಸಿಗೆ ಡೆಫಿನೆಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಫಾರ್ ಆಲ್ ದಿ ವ್ಯಾಲ್ಯೂಸ್ ಗ್ರೇಟರ್ ದೆನ್ 0 ಕೊಟ್ಟಿದ್ದಾರೆ. ಸೊ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ನ ಕೊಡ್ತಾ ನಾವು ಅದು ನೇಚರ್ನ ಡಿಸ್ಕಸ್ ಮಾಡ್ತಾ ಹೋಗಬೇಕು. Okay, so now move on to the solution. Consider the given sequence x to the power 1/n when x is greater than 0. Okay, here we have three cases. First case is x equal to 1 anta put ಮಾಡ್ಕೊಂತೀವಿ. Second case ಅಲ್ಲಿ x greater than 1 ಅಂತ ಕನ್ಸಿಡರ್ ಮಾಡ್ಕೊತೀನಿ. And third case ಅಲ್ಲಿ x is between 0 and 1 ಅಂತ ಕನ್ಸಿಡರ್ ಮಾಡ್ಕೊಂಡು ತ್ರೀ ಕೇಸಸ್ನಲ್ಲೂ ಈ ಕೊಟ್ಟಿರೋ ಸೀಕ್ವೆನ್ಸ್ನ ನೇಚರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೂವ್ ಆನ್ ಟು ದಿ ಫಸ್ಟ್ ಕೇಸ್ ವೆನ್ x ಈಕ್ವಲ್ ಟು 1. ಓಕೆ, ಸೊ ಎಕ್ಸಿಗೆ 1 ಪುಟ್ ಮಾಡಿದ್ರೆ ಗಿವನ್ ಸೀಕ್ವೆನ್ಸ್ ಏನು x ಟು ದಿ ಪವರ್ 1/n, ಎಕ್ಸಿಗೆ 1 ಕೊಟ್ಟರೆ 1 ಟು ದಿ ಪವರ್ 1/n ಆಯಿತು. ಸೊ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ, ಎನ್ನಿಗೆ ಇನ್ಫಿನಿಟಿ ಕೊಟ್ಟರೆ ಏನಾಗುತ್ತೆ, ಎನಿಥಿಂಗ್ ಬೈ ಇನ್ಫಿನಿಟಿ ಈಸ್ 0, 1 ಪವರ್ 0 ಆಗುತ್ತೆ. 1 ಪವರ್ 0 ಈಸ್ ಅಗೇನ್ 1 ಅಲ್ವಾ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಟು ದಿ ಪವರ್ 1/n ಈಕ್ವಲ್ ಟು 1 ಆಗುತ್ತೆ. 1 ಅಂದರೆ ದಟ್ ಈಸ್ ಲಿಮಿಟ್ ಪಾಯಿಂಟ್ ನಮಗೆ 1 ಸಿಗ್ತಾ ಇದೆ ಅಂದರೆ ಅದು ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ. ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ, ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು 1 ವೆನ್ x ಈಕ್ವಲ್ ಟು 1. ನಾವು ಮೂವ್ ಆನ್ ಟು ದಿ ಸೆಕೆಂಡ್ ಕೇಸ್ ಸೆಕೆಂಡಲ್ಲಿ ನಾವು ಎಕ್ಸ್ನ ಏನು ತೊಗೊಂಡಿದ್ದೀವಿ, ಗ್ರೇಟರ್ ದೆನ್ 1 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎಕ್ಸ್ ಈಸ್ ಗ್ರೇಟರ್ ದೆನ್ 1. ಸೊ ಗಿವನ್ ಸೀಕ್ವೆನ್ಸ್ ಏನು x ಟು ದಿ ಪವರ್ 1/n. ಸೊ ಎಕ್ಸ್ ಗ್ರೇಟರ್ ದೆನ್ 1 ಇದೆ ಅಂದರೆ x ಟು ದಿ ಪವರ್ 1/n ಏನಾಗಿರುತ್ತೆ, ಗ್ರೇಟರ್ ದೆನ್ 1 ಆಗುತ್ತೆ ಅಲ್ವಾ. ಸೊ ಎಕ್ಸಿಗೆ ಗ್ರೇಟರ್ ದೆನ್ 1 ವ್ಯಾಲ್ಯೂಸ್ ಕೊಟ್ಟು ನೋಡಿದ್ರೆ ಸೊ ಏನು ವ್ಯಾಲ್ಯೂಸ್ ಬರುತ್ತೆ, ವಿಚ್ ಈಸ್ ಆಲ್ಸೋ ಗ್ರೇಟರ್ ದೆನ್ 1 ಬರುತ್ತೆ. ಓಕೆ, ಈಗ ಎಕ್ಸಿಗೆ 2 ಕೊಟ್ಟರೆ ಗ್ರೇಟರ್ ದೆನ್ 2, 1 ಪವರ್ n ಇದೆ, ಎನ್ನಿಗೆ 1 ಕೊಟ್ಟೆ ಅಂದ್ಕೊಂಡ್ರೆ 2. ಓಕೆ, 2 ಗ್ರೇಟರ್ ದೆನ್ 1 ಅಲ್ವಾ. ಸೊ ಈ ಥರ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಇಲ್ಲಿ ಸೀಕ್ವೆನ್ಸ್ x ಟು ದಿ ಪವರ್ 1/n ಅಲ್ಲಿ, ಯಾವಾಗ ಎಕ್ಸಿಗೆ ಗ್ರೇಟರ್ ದೆನ್ 1 ವ್ಯಾಲ್ಯೂಸ್ ಕೊಡ್ತಾ ಹೋದಾಗ. ಸೊ ಎಕ್ಸ್ ಗ್ರೇಟರ್ ದೆನ್ 1 ಇಂಪ್ಲೈಸ್ x ಟು ದಿ ಪವರ್ 1/n ಗ್ರೇಟರ್ ದೆನ್ 1. ಓಕೆ, ಸೊ x ಟು ದಿ ಪವರ್ 1/n ಗ್ರೇಟರ್ ದೆನ್ 1 ಇದೆ ಅಂದರೆ x ಟು ದಿ ಪವರ್ 1/n ವ್ಯಾಲ್ಯೂಸ್ ಏನಾಗಿರುತ್ತೆ, 1ಕ್ಕಿಂತ ಜಾಸ್ತಿ ಅಲ್ವಾ. ಸಮ್ ಆ್ಯಡಿಂಗ್ ಸಮಥಿಂಗ್ ಅಲ್ವಾ, 1ಗೆ ಸಮಥಿಂಗ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ, 1ಕ್ಕಿಂತ ಜಾಸ್ತಿ ಬರ್ತಾ ಇದೆ. ಸೊ ದಟ್ಸ್ ವೈ x ಟು ದಿ ಪವರ್ 1/n ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, 1 ಪ್ಲಸ್ h ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, ವೇರ್ h ಈಸ್ ಎನಿ ಪಾಸಿಟಿವ್ ನಂಬರ್. ಓಕೆ, ಸೊ ನಾವು x ಟು ದಿ ಪವರ್ 1/n ಇದೆ, ಪವರ್ ರೈಸ್ ಮಾಡ್ಕೊತೀವಿ ಬೋತ್ ಸೈಡ್, ಏನಾಗುತ್ತೆ 1/n ಇಂಟು n ಗೆಟ್ ಕ್ಯಾನ್ಸಲ್, ಇಲ್ಲೇನಾಗುತ್ತೆ 1 ಪ್ಲಸ್ h ಹೋಲ್ ಟು ದಿ ಪವರ್ n. ಸೊ ಇಲ್ಲಿ ಅಗೇನ್ ಬೈ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ 1 ಪ್ಲಸ್ h ಹೋಲ್ ಟು ದಿ ಪವರ್ n ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊತೀವಿ. ಇದನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ 1 ಪ್ಲಸ್ h ಹೋಲ್ ಟು ದಿ ಪವರ್ n ಈಕ್ವಲ್ ಟು 1 ಪ್ಲಸ್ nh ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ n ಇಂಟು n ಮೈನಸ್ 1 h ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್ ಅಪ್ ಟು nth ಟರ್ಮ್ h ಪವರ್ n ಬೈ n ಫ್ಯಾಕ್ಟೋರಿಯಲ್ ಕನ್ಸಿಡರ್ ಮಾಡಿದ್ದೀವಿ. ಸೊ ದಿಸ್ ಇಂಪ್ಲೈಸ್ ಈ 1ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ x ಮೈನಸ್ 1 ಈಸ್ ಗ್ರೇಟರ್ ದೆನ್ nh, ರೈಟ್. ಯಾಕಂದರೆ h ಈಕ್ವಲ್ ಟು ದಿಸ್ ಟರ್ಮ್, ಇಲ್ಲಿ 1 ಟರ್ಮ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ ಸೊ x ಮೈನಸ್ 1 ಈಸ್ ಗ್ರೇಟರ್ ದ್ಯಾನ್ nh ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಎನ್ನ ಡಿನಾಮಿನೇಟರ್ ಶಿಫ್ಟ್ ಮಾಡಿಕೊಂಡ್ರೆ x ಮೈನಸ್ 1/n ಗ್ರೇಟರ್ ದೆನ್ h. ದಿಸ್ ಇಂಪ್ಲೈಸ್ h ಈಸ್ ಲೆಸ್ ದೆನ್ x ಮೈನಸ್ 1/n. ಸೊ ಇವಾಗ ನಾನು ಲಿಮಿಟ್ನ ಕೊಟ್ಟರೆ ಇದಕ್ಕೆ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಹೋದರೆ ಎನಿಥಿಂಗ್ ಬೈ ಇನ್ಫಿನಿಟಿ ಟೆನ್ಸ್ ಟು 0 ಅಲ್ವಾ. ಸೊ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ h ಟೆನ್ಸ್ ಟು 0. ಓಕೆ, h ನಾನು ಆಲ್ರೆಡಿ ಗ್ರೇಟರ್ ದೆನ್ 0 ತೊಗೊಂಡಿರೋದ್ರಿಂದ ಇಲ್ಲಿ ಲೆಸ್ ದೆನ್ ಬರ್ತಿದೆ ಅಂದರೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಏನು ಲೆಸ್ ದೆನ್ 0 ಬರ್ತಿದೆ ಅಂದರೆ h ಟೆನ್ಸ್ ಟು 0 ಅಂತ. ಓಕೆ, ಸೊ ನಾವು ದಿಸ್ ಇಂಪ್ಲೈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ x ಟು ದಿ ಪವರ್ 1/n ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ h. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ h ಟೆನ್ಸ್ ಟು 0, 1 ಪ್ಲಸ್ 0 ಈಸ್ 1. ದೇರ್ ಫಾರ್ ದಿ ಸೀಕ್ವೆನ್ಸ್ ಏನಾಯಿತು, ಕನ್ವರ್ಜೆಂಟ್ ಆಯಿತು ವೆನ್ x ಈಸ್ ಗ್ರೇಟರ್ ದ್ಯಾನ್ 1. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ಥರ್ಡ್ ಕೇಸ್ ವೆನ್ x ಈಸ್ ಬಿಟ್ವೀನ್ 0 ಆ್ಯಂಡ್ 1. x ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ x ಈಸ್ ಲೆಸ್ ದೆನ್ 1. ಓಕೆ, ಸೊ x ಲೆಸ್ ದೆನ್ 1 ಇದ್ದರೆ 1/x ಏನಾಗುತ್ತೆ,
ಎಕ್ಸ್ ಈಸ್ ಲೆಸ್ ದೆನ್ 1 ಬೈ ಎಕ್ಸ್ ಈಸ್ ಗ್ರೇಟರ್ ದೆನ್ 1 ಆಗುತ್ತೆ ಅಲ್ವಾ. ಸೊ ನಾವು ಟೇಕ್ y ಈಕ್ವಲ್ ಟು 1 ಬೈ ಎಕ್ಸ್ ವಿಚ್ ಈಸ್ ಗ್ರೇಟರ್ ದೆನ್ 1. ಸೊ ಸೀಕ್ವೆನ್ಸ್ ನಮಗೆ ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ 1 ಬೈ ಎನ್. ಸೊ ಪವರ್ ವೈಗೆ ರೈಸ್ ಮಾಡ್ತಾ ಹೋಗ್ತೀವಿ, 1 ಬೈ ಎನ್ ರೈಸ್ ಮಾಡಿದ್ರೆ 1 ಬೈ ಎಕ್ಸ್ ಟು ದಿ ಪವರ್ 1 ಬೈ ಎನ್. ಸೊ ನಾವು ಲಿಮಿಟ್ನ ಅಪ್ಲೈ ಮಾಡಿದ್ರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ y ಟು ದಿ ಪವರ್ 1 ಬೈ ಎನ್, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಬೈ ಎಕ್ಸ್ ಟು ದಿ ಪವರ್ 1 ಬೈ ಎನ್. ಸೊ ಲಾಸ್ಟ್ ಕೇಸಲ್ಲಿ ನೋಡಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಟು ದಿ ಪವರ್ 1 ಬೈ ಎನ್ ಟೆನ್ಸ್ ಟು 1 ಅಲ್ವಾ. ಸೊ ದಿಸ್ ಇಂಪ್ಲೈಸ್ ದಿಸ್ ಹೋಲ್ ಟರ್ಮ್ಸ್ ಟೆನ್ಸ್ ಟು 1. ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ y ಟು ದಿ ಪವರ್ 1 ಬೈ ಎನ್ ಈಕ್ವಲ್ ಟು 1 ಆಯಿತು. ಸೊ ಹೆನ್ಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಟು ದಿ ಪವರ್ 1 ಬೈ ಎನ್ ಈಕ್ವಲ್ ಟು 1 ಫಾರ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಓಕೆ, ಯಾಕಂದರೆ ಸೊ ಎಕ್ಸ್ ಟು ದಿ ಪವರ್ ಎನ್ ಬೇಕು ಅಂದರೆ ಏನು ಮಾಡ್ತೀರಾ, ಎಕ್ಸ್ ಟು ದಿ ಪವರ್ 1 ಬೈ ಎನ್ ಈಕ್ವಲ್ ಟು 1 ಬೈ ವೈ ಟು ದಿ ಪವರ್ 1 ಬೈ ಎನ್ ತೊಗೊತೀರಾ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ದಿಸ್ ಟೆನ್ಸ್ ಟು 1 ಅಂದರೆ 1 ಬೈ 1 ಏನಾಯಿತು 1. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಟು ದಿ ಪವರ್ 1 ಬೈ ಎನ್ ಈಕ್ವಲ್ ಟು 1 ಫಾರ್ ಆಲ್ ಎಕ್ಸ್ ಗ್ರೇಟರ್ ದೆನ್ 0. Therefore, sequence 1 by x to the power 1 by n is convergent when 0 is less than x less than 1. ಸೊ ಈ ಸೀಕ್ವೆನ್ಸ್ ಏನಾಯಿತು 3 ಕೇಸಸಲ್ಲಿ, ಅಂದರೆ ಎಕ್ಸ್ ಈಕ್ವಲ್ ಟು 1ನಲ್ಲಿ ಎಕ್ಸ್ ಗ್ರೇಟರ್ ದೆನ್ 1 ಆ್ಯಂಡ್ ಎಕ್ಸ್ ಈಸ್ ಬಿಟ್ವೀನ್ 0 ಆ್ಯಂಡ್ 1ನಲ್ಲಿ ಏನಾಯಿತು, ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜೆನ್ಸ್ ಟು 1 ಆಯಿತು. ದಿಸ್ ಈಸ್ ವಾಟ್ ದಿ ನೇಚರ್ ಆಫ್ ದಿ ಸೀಕ್ವೆನ್ಸ್ ಎಕ್ಸ್ ಟು ದಿ ಪವರ್ 1 ಬೈ ಎನ್. ಸೊ ಎಕ್ಸ್ ಟು ದಿ ಪವರ್ 1 ಬೈ ಎನ್ ವೆನ್ ಎಕ್ಸ್ ಗ್ರೇಟರ್ ದೆನ್ 0 ವ್ಯಾಲ್ಯೂಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜೆನ್ಸ್ ಟು ದಿ ಲಿಮಿಟ್ 0.1. ಓಕೆ, ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಡಿಸ್ಕಸ್ ದಿ ನೇಚರ್ ಆಫ್ ದಿ ಸೀಕ್ವೆನ್ಸ್ ಲಾಗ್ ಎನ್ ಬೈ ಎನ್. ಸೊ ಲಾಗ್ ಎನ್ ಬೈ ಎನ್, ಲೆಟ್ ಟೇಕ್ ದಿ ಸೀಕ್ವೆನ್ಸ್ ಲಾಗ್ ಎನ್ ಬೈ ಎನ್ ಆ್ಯಸ್ ಎಸ್ ಎನ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಎಸ್ ಎನ್ ಈಕ್ವಲ್ ಟು ಲಾಗ್ ಎನ್ ಬೈ ಎನ್, ಸೆಪ್ರೇಟಾಗಿ ಬರ್ಕೊಂಡ್ರೆ 1 ಬೈ ಎನ್ ಇಂಟು ಲಾಗ್ ಎನ್. ಸೊ ಬೈ ಲಾಗ್ ಪ್ರಾಪರ್ಟಿ ಈ ಟರ್ಮ್ ಏನಾಗುತ್ತೆ, ಪವರಿಗೆ ಶಿಫ್ಟ್ ಆಗುತ್ತೆ, ಲಾಗ್ ಎನ್ ಟು ದಿ ಪವರ್ 1 ಬೈ ಎನ್. ಸೊ ವಿ ನೋ ದ್ಯಾಟ್ n ಟು ದಿ ಪವರ್ 1 ಬೈ ಎನ್, ರೈಟ್. ಸೊ ನಾವು ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ n ಟು ದಿ ಪವರ್ 1 ಬೈ ಎನ್ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ವಿಚ್ ಟೆನ್ಸ್ ಟು 1 ಅಂತಲೂ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ನಾವು ಇದನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ ಟು ಫೈಂಡ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಟು ದಿ ಪವರ್ 1 ಬೈ ಎನ್. ಈ ಫಾರ್ಮ್ ವಿ ಹ್ಯಾವ್ n ಟು ದಿ ಪವರ್ 1 ಬೈ ಎನ್ ಗ್ರೇಟರ್ ದೆನ್ 1 ಅಲ್ವಾ. ನಮಗೆ n ಟು ದಿ ಪವರ್ 1 ಬೈ ಎನ್ನ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದ್ರೆ ವ್ಯಾಲ್ಯೂಸ್ ಎಲ್ಲ ಏನಾಗಿರುತ್ತೆ, ಗ್ರೇಟರ್ ದೆನ್ 1 ಬರುತ್ತೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದಟ್ಸ್ ವೈ n ಟು ದಿ ಪವರ್ 1 ಬೈ ಎನ್ನ ಏನಂತ ಪುಟ್ ಮಾಡ್ಕೊತೀವಿ, 1 ಪ್ಲಸ್ ಹೆಚ್ ಅಂತ ಪುಟ್ ಮಾಡ್ಕೊತೀವಿ. ಸೊ 1 ಬೈ ಎನ್ ಇದೆ, ಎನ್ ರೈಸ್ ಮಾಡಿದ್ರೆ ಪವರ್ನ n ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಟು ದಿ ಪವರ್ ಎನ್ ಆಯಿತು. ಸೊ 1 ಪ್ಲಸ್ ಹೆಚ್ ಹೋಲ್ ಟು ದಿ ಪವರ್ ಎನ್ನ ಬೈನಾಮಿಯಲ್ ಥಿಯರಮ್ ಪ್ರಕಾರ 1 ಪ್ಲಸ್ ಎನ್ ಹೆಚ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ ಎನ್ ಇಂಟು ಎನ್ ಮೈನಸ್ 1 ಇಂಟು ಹೆಚ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಸೊ ಆನ್ ಪ್ಲಸ್ ಹೆಚ್ ಟು ದಿ ಪವರ್ ಎನ್ ಬೈ ಎನ್ ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀವಿ. ಆ್ಯಂಡ್ ಎನ್ ಈಸ್ ಗ್ರೇಟರ್ ದೆನ್ ಎನ್ ಇಂಟು ಎನ್ ಮೈನಸ್ 1 ಇಂಟು ಹೆಚ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್, ವಿ ನೋ ದಟ್ ಅಲ್ವಾ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದಿಸ್ ಇಂಪ್ಲೈಸ್ 2 by n minus 1 greater than h square. h square is less than 2 by n minus 1. Square ಇದೆ, ರೂಟ್ನ ಅಪ್ಲೈ ಮಾಡಿದ್ರೆ h less than square root of 2 by n minus 1. And limit ಅಪ್ಲೈ ಮಾಡಿದ್ರೆ limit n tends to infinity, h is less than limit n tends to infinity root 2 by n minus 1. As n tends to infinity, this term tends to 0. h less than 0 ಬರ್ತಿದೆ, ಇಲ್ಲಿ ನಾವು greater than 0 ತೊಗೊಂಡಿದ್ದೀವಿ. ಸೊ h tends to 0 ಆಯಿತು. Therefore Sn equal to log n whole to the power 1 by n ಬರ್ಕೊಂಡಿದ್ದೀವಿ. ಸೊ ಇಲ್ಲಿ n to the power 1 by n ಅನ್ನು log 1 plus h ಅಂತ ರಿಪ್ಲೇಸ್ ಮಾಡ್ಕೊತೀವಿ. ಸೊ ಲಿಮಿಟ್ n tends to infinity log of n to the 1 plus h ಏನಾಯಿತು 0 ಆಯಿತು, 1 plus 0 ಆಯಿತು. ಸೊ log 1 plus 0 ಅಂದರೆ log 1 ಆಯಿತು. ವ್ಯಾಲ್ಯೂ ಆಫ್ log 1 is 0 as n tends to infinity. Therefore the sequence as n tends to infinity log n by n ಏನಾಗುತ್ತೆ tends to 0 ಆಯಿತು. 0 is unique and convergent. Therefore the given sequence log n by n ಏನು, it is convergent sequence. 0 ಏನು unique and finite value. Therefore the given sequence is convergent and converges to the limit 0.
This is what the nature of the sequence log n by n. So log n by n ನಲ್ಲಿ ನಾವೇನು ಲಾಗ್ ಎಸ್ ಎನ್ನ ಲಾಗ್ ಎನ್ ಬೈ ಎನ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಆ್ಯಂಡ್ ಬೈ ಯೂಸಿಂಗ್ ದಿ ಲಾಗ್ ಪ್ರಾಪರ್ಟಿ ಲಾಗ್ ಎನ್ ಟು ದಿ ಪವರ್ 1 ಬೈ ಎನ್ ತಗೊಂಡ್ವಿ. ಸೊ ಇದು ಹೇಗಂದರೆ ಲಾಗ್ ಎನ್ ಟು ದಿ ಪವರ್ 1 ಬೈ ಎನ್ ಅಲ್ವಾ. ಸೊ ಈ ಎನ್ ಟು ದಿ ಪವರ್ 1 ಬೈ ಎನ್ನಿಗೆ ನಾವು ಲಾಸ್ಟ್ ಕ್ಲಾಸಲ್ಲೇ ಸಾಲ್ವ್ ಮಾಡಿದ್ದೀವಿ, ವಿಚ್ ಟೆನ್ಸ್ ಟು 1 ಅಂತ. ಬೈ ಯೂಸಿಂಗ್ ದಟ್ ಇಲ್ಲೇನು ಮಾಡಿದ್ದೀವಿ, ಎನ್ ಟು ದಿ ಪವರ್ 1 ಬೈ ಎನ್ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಸಾಲ್ವ್ ಮಾಡಿಕೊಂಡ್ರೆ ಹೆಚ್ ಟೆನ್ಸ್ ಟು 0 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಸಿಕ್ತು. ಸೊ ಎಸ್ ಎನ್ನ ಪುಟ್ ಮಾಡ್ಕೊಂಡ್ವಿ. ಎನ್ ಟು ದಿ ಪವರ್ 1 ಬೈ ಎನ್ ಎಲ್ಲಿದೆ ಅಲ್ಲಿ 1 ಪ್ಲಸ್ ಹೆಚ್ನ ಪುಟ್ ಮಾಡ್ಕೊಂಡಿದ್ದೀವಿ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಹೆಚ್ ಟೆನ್ಸ್ ಟು 0, ಲಾಗ್ 1 ಪ್ಲಸ್ 0 ಬರುತ್ತೆ. ಲಾಗ್ 1 ಈಸ್ ವ್ಯಾಲ್ಯೂ ಆಫ್ ಲಾಗ್ 1 ಈಸ್ 0 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ 0 ಬಂತು. 0 ಈಸ್ ದಿ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಎಸ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಸೊ ಇದಿಷ್ಟು ಏನು 5 ಸೀಕ್ವೆನ್ಸಸ್ ಇದೆ. ಇದು ಸ್ಟ್ಯಾಂಡರ್ಡ್ ಸೀಕ್ವೆನ್ಸಸ್. ಫಸ್ಟ್ ಒನ್ ಈಸ್ 1 ಪ್ಲಸ್ 1 ಬೈ ಎನ್ ಹೋಲ್ ಟು ದಿ ಪವರ್ ಎನ್, ಅದಕ್ಕೆ ವ್ಯಾಲ್ಯೂ ಈಕ್ವಲ್ ಟು ಇ ಬಂತು. ಅದೇ ಥರ ಎಕ್ಸ್ ಟು ದಿ ಪವರ್ ಎನ್ ಮಾಡಿದ್ವಿ. ಎಕ್ಸ್ ಟು ದಿ ಪವರ್ ಎನ್ ಡಿಫ್ರೆಂಟ್ ವ್ಯಾಲ್ಯೂಸ್ನಲ್ಲಿ ಒಂದ್ಸಲ ಕನ್ವರ್ಜೆಂಟ್, ಡೈವರ್ಜೆಂಟ್ ಆ್ಯಂಡ್ ಆಸಿಲೇಟರಿ ಎಕ್ಸಿಗೆ ನಾವು ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟಂಗೆ ನೇಚರ್ ಡಿಫ್ರೆಂಟ್ ಆಗ್ತಾ ಹೋಯಿತು ಅಲ್ವಾ. ಅದೇ ಥರ ಎನ್ ಟು ದಿ ಪವರ್ 1 ಬೈ ಎನ್ ನೋಡಿದ್ದೀವಿ. ದಟ್ ಈಸ್ ಟೆನ್ಸ್ ಟು 1 ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಕನ್ವರ್ಜೆಂಟ್ ಅಂತ ಸಿಕ್ತು. ಸೊ ಇವತ್ತು ನಾವು ಎಕ್ಸ್ ಟು ದಿ ಪವರ್ 1 ಬೈ ಎನ್ ನೋಡಿದ್ದೀವಿ. ಫಾರ್ ಆಲ್ ಎಕ್ಸ್ ಗ್ರೇಟರ್ ದೆನ್ 0 ವ್ಯಾಲ್ಯೂಸಿಗೆ ಟು ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ದಿ ಲಿಮಿಟ್ 1 ಅಂತ ಸಿಕ್ತು. ಸೊ ಲಾಸ್ಟ್ ಒನ್ ಲಾಗ್ ಎನ್ ಬೈ ಎನ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ದಿ ಲಿಮಿಟ್ 0. ಓಕೆ, ಇವು 5 ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್. ಇದರಲ್ಲಿ ಯಾವುದಾದ್ರು ಒಂದನ್ನು ಎಕ್ಸಾಮಲ್ಲಿ ಕೇಳ್ತಾರೆ 5 ಮಾರ್ಕ್ಸಿಗೆ. ಓಕೆ, ಸೊ ನಾವು ಮೂವ್ ಆನ್ ಟು ದಿ problems, example problems. So test the convergence of the following sequence. Before going to the problems, here is one note. So now already 1 plus 1 by n whole to the power n equal to e ಅಂತ ಫೈಂಡ್ ಔಟ್ ಮಾಡಿದ್ದೀವಿ ಅಲ್ವಾ. ಸೊ ಇಲ್ಲಿ n ಇದೆ ಅಂದರೆ ಡಿವೈಡ್ ಬೈ 1. ಓಕೆ, ಸೊ ಅದೇ ಥರ 1 ಮೈನಸ್ 1 ಬೈ ಎನ್ ಟು ದಿ ಪವರ್ ಎನ್ ಇದ್ದರೆ, ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಇ ಟು ದಿ ಪವರ್ ಮೈನಸ್ 1 ಆರ್ 1 ಬೈ ಇ ಅಂತ ತಗೊಳ್ತೀವಿ. ದಿಸ್ ಈಸ್ ವಾಟ್ ನೋಟ್. ಇದನ್ನು ಸೇಮ್ ಈ ಥರನೇ ಸಾಲ್ವ್ ಮಾಡಿದ್ರೆ 1 ಮೈನಸ್ 1 ಬೈ ಎನ್ ಹೋಲ್ ಟು ದಿ ಪವರ್ ಎನ್ ಈಕ್ವಲ್ ಟು 1 ಬೈ ಇ ಬರುತ್ತೆ. ಸೊ ನಾವು ಮೂವ್ ಆನ್ ಟು ದಿ ಪ್ರಾಬ್ಲಮ್. ಫಸ್ಟ್ ಒನ್, ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ ಮೈನಸ್ 1 ಟು ದಿ ಪವರ್ ಎನ್. ನಾವಿಲ್ಲೇನು ಫೈಂಡ್ ಔಟ್ ಮಾಡಬೇಕು, ಕನ್ವರ್ಜೆನ್ಸ್ ಆಫ್ ದಿ ಫಾಲೋಯಿಂಗ್ ಸೀಕ್ವೆನ್ಸ್ ಅಂದರೆ ಲಿಮಿಟ್ ಪಾಯಿಂಟ್ನ ಫೈಂಡ್ ಔಟ್ ಮಾಡಿ, ಲಿಮಿಟ್ ಪಾಯಿಂಟ್ ಏನು ಬರುತ್ತೆ ಅದ್ರ ಮೇಲೆ ಅದು ಕನ್ವರ್ಜೆಂಟಾ, ಡೈವರ್ಜೆಂಟಾ, ಆಸಿಲೇಟರಿನಾ ಅಂತ ಚೆಕ್ಔಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಎಕ್ಸ್ ಎನ್ ಅಂದರೆ nth ಟರ್ಮ್ ಕೊಟ್ಟಿದ್ದಾರೆ. nth ಟರ್ಮಿಗೆ ಲಿಮಿಟ್ನ ಅಪ್ಲೈ ಮಾಡ್ತೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ ಮೈನಸ್ 1 ಟು ದಿ ಪವರ್ ಎನ್. 1ಗೆ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಅಲ್ಲಿ n ಟರ್ಮ್ ಯಾವುದೂ ಇಲ್ಲ, ಎಗೇನ್ ಏನಾಗುತ್ತದು 1 ಬರುತ್ತೆ. ಪ್ಲಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೈನಸ್ 1 ಟು ದಿ ಪವರ್ ಎನ್. ಸೊ n ಟೆನ್ಸ್ ಟು ಇನ್ಫಿನಿಟಿ ಇರೋದ್ರಿಂದ ಮೈನಸ್ 1 ಟು ದಿ ಪವರ್ ಎನ್ನಿಗೆ ಎನ್ನಿಗೆ 1 ಕೊಟ್ಟರೆ ಮೈನಸ್ 1, 2 ಕೊಟ್ಟರೆ 1, 3 ಕೊಟ್ಟರೆ ಮೈನಸ್ 1, 4 ಕೊಟ್ಟರೆ 1 ವೇರಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅಂದರೆ n ಟೈಮ್ಸ್ n ಕೊಡ್ತಾ ಹೋದರೆ ಇನ್ಫಿನಿಟಿ ಟೈಮ್ಸು ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಬರ್ತಾ ಹೋಗುತ್ತೆ. ಸೊ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. 1 ಪ್ಲಸ್ ಮೈನಸ್ 1 ಕಮ 1 ಮೈನಸ್ 1 ಕಮ 1 ಸೊ ಆನ್. ಸೊ 1 ಆ್ಯಡಪ್ ಆಗ್ತಾ ಇದೆ. ಫಸ್ಟ್ ಟರ್ಮಿಗೆ ಆ್ಯಡ್ ಆದರೆ 0 ಬರುತ್ತೆ, 1 ಮೈನಸ್ 0 ಅಲ್ವಾ. ಸೆಕೆಂಡ್ ಟರ್ಮಿಗೆ ಆ್ಯಡ್ ಆದರೆ 1 ಪ್ಲಸ್ 1 ಇಸ್ 2. ಥರ್ಡ್ ಟರ್ಮಿಗೆ 1 ಮೈನಸ್ 1 ಇಸ್ 0, 1 ಪ್ಲಸ್ 1 ಇಸ್ 2 ಸೊ ಆನ್. ಈ ಥರ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೀಕ್ವೆನ್ಸಲ್ಲಿ ವ್ಯಾಲ್ಯೂ ರಿಪೀಟ್ ಆಗ್ತಾ ಇದೆ ಅಂದರೆ ದಟ್ ಈಸ್ ದಿ ಲಿಮಿಟ್ ಪಾಯಿಂಟ್ ಆಫ್ ದಿ ಗಿವನ್ ಸೀಕ್ವೆನ್ಸ್. ಇಲ್ಲಿ 0 2 0 2 ವೇರಿ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ ಪಾಯಿಂಟ್ ಅಂದರೆ. ಸೊ ಲಿಮಿಟ್ ಆಫ್ ದಿ ಸೀಕ್ವೆನ್ಸ್ ಏನಾಯಿತು, 0 ಆ್ಯಂಡ್ 2 ಆಯಿತು. ಸೊ 0 ಆ್ಯಂಡ್ 2 ವ್ಯಾಲ್ಯೂಸ್ ಮಧ್ಯೆ ವೇರಿ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ಫೈನೈಟ್ ವ್ಯಾಲ್ಯೂಸ್ ಅಂದರೆ ದಿ ಗಿವನ್ ಸೀಕ್ವೆನ್ಸ್ ಏನಾಗಿರುತ್ತೆ, ಆಸಿಲೇಟರಿ, ಫೈನೈಟ್ಲಿ ಆಸಿಲೇಟಿಂಗ್ ಸೀಕ್ವೆನ್ಸ್ ಆ್ಯಂಡ್ ಆಸಿಲೇಟ್ಸ್ ಬಿಟ್ವೀನ್ 0 ಆ್ಯಂಡ್ 2. ಓಕೆ, ಸೊ ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಎಕ್ಸ್ ಎನ್ ಈಕ್ವಲ್ ಟು n ಪ್ಲಸ್ ಮೈನಸ್ 1 ಟು ದಿ ಪವರ್ n ಬೈ n.
ಸೊ ನಿಮಗೆ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಯಾವಾಗ ಅಂದರೆ ಸೀಕ್ವೆನ್ಸ್ನ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ, ಯಾವಾಗಲೂ ಸೀಕ್ವೆನ್ಸ್ನ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಎನ್ ಟರ್ಮ್ಸ್ನ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡ್ಬೋದಾ, ಸಿಂಪ್ಲಿಫೈ ಮಾಡ್ಬೋದಾ ಅಂತ ನೋಡಬೇಕು. ಸೊ ಇಲ್ಲಿ ನ್ಯೂಮರೇಟರಲ್ಲೂ ಏನಿದೆ, ಡಿನಾಮಿನೇಟರಲ್ಲೂ ಏನಿದೆ. ಸೊ ಏನನ್ನ ಕಾಮನ್ ತೊಗೊತೀನಿ. ಸೊ ಏನನ್ನ ಕಾಮನ್ ತೊಗೊಂಡ್ರೆ ನ್ಯೂಮರೇಟರಲ್ಲಿ ಎನ್ ಹೊರಗೆ ಹೋಗಿದೆ, 1 ಪ್ಲಸ್ ಮೈನಸ್ 1 ಟು ದಿ ಪವರ್ n ಬೈ n ಹೋಲ್ ಡಿವೈಡ್ ಬೈ n ಬಂತು. ಸೊ ಈ n ಗೆಟ್ ಕ್ಯಾನ್ಸಲ್, ಉಳಿಯೋ ಟರ್ಮ್ ಏನು 1 ಪ್ಲಸ್ ಮೈನಸ್ 1 ಟು ದಿ ಪವರ್ n ಬೈ n. ಸೊ ಲಿಮಿಟ್ನ ಸೆಪ್ರೇಟ್ ಮಾಡ್ತಿದ್ದೀನಿ, ಪ್ಲಸ್ ಇದೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಏನಾಗುತ್ತೆ, ಕಾನ್ಸ್ಟೆಂಟ್ ಇರೋದ್ರಿಂದ 1. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೈನಸ್ 1 ಟು ದಿ ಪವರ್ n ಬೈ n. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೈನಸ್ 1 ಟು ದಿ ಪವರ್ n ಬೈ n ಅಂದರೆ ಟೆನ್ಸ್ ಟು ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಏನಾಯಿತು, 0 ಆಯಿತು. ದಿಸ್ ಟೆನ್ಸ್ ಟು 0, 1 ಪ್ಲಸ್ 0 ಈಸ್ 1, hence the given sequence is convergent. Now move on to the next one. So xn equal to root n plus 1 minus root n. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಯಾವಾಗಲೂ ರೂಟ್ ಫಾರ್ಮಲ್ಲಿ ಬಂದರೆ nth ಟರ್ಮ್ಸ್ ನೀವು ಸಾಲ್ವ್ ಮಾಡಿ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ರ್ಯಾಷನಲೈಸೇಷನ್ನ ಯೂಸ್ ಮಾಡಬೇಕು. ಸೊ xn ಈಕ್ವಲ್ ಟು ರೂಟ್ n ಪ್ಲಸ್ 1 ಮೈನಸ್ ರೂಟ್ n ಇದೆ. ರ್ಯಾಷನಲೈಸೇಷನ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ ರೆಸ್ಪೆಕ್ಟಿವ್ ಆಗಿ ಅಡಿಷನ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತೀವಿ. ಸೊ ರೂಟ್ n ಪ್ಲಸ್ 1 ಮೈನಸ್ ರೂಟ್ n ಇಂಟು ರೂಟ್ n ಪ್ಲಸ್ 1 ಪ್ಲಸ್ ರೂಟ್ n ಬೈ ರೂಟ್ n ಪ್ಲಸ್ 1 ಪ್ಲಸ್ ರೂಟ್ n ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡ್ವಿ. ಸೊ ಈ ಟರ್ಮ್ ನನಗೆ ಈ ಟರ್ಮ್ ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ರೂಟ್ 1 ಪ್ಲಸ್ n ಪ್ಲಸ್ 1 ಪ್ಲಸ್ ರೂಟ್ n ತಗೊಂಡ್ವಿ. ಸೊ ರೂಟ್ ಇದೆ, ರೂಟ್ n ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ n ಪ್ಲಸ್ 1 ಟು ದಿ ಪವರ್ 1 ಬೈ 2 ಹೋಲ್ ಸ್ಕ್ವೇರ್ ಆಯಿತು. 2 ಗೆಟ್ ಕ್ಯಾನ್ಸಲ್ ಆದರೆ n ಪ್ಲಸ್ 1. ಅದೇ ಥರ ರೂಟು ಇಲ್ಲೂ ಅಷ್ಟೇ, ರೂಟ್ n ಹೋಲ್ ಸ್ಕ್ವೇರ್ ಇದೆ. ಸೊ n ಟು ದಿ ಪವರ್ 1 ಬೈ 2 ಬರುತ್ತೆ, 2 ಗೆಟ್ ಕ್ಯಾನ್ಸಲ್, n ಉಳಿತು. ಸೊ ದಟ್ ಈಸ್ n ಪ್ಲಸ್ 1 ಮೈನಸ್ n ಇದೆ. ಸೊ ಪ್ಲಸ್ n ಆ್ಯಂಡ್ ಮೈನಸ್ n ಗೆಟ್ ಕ್ಯಾನ್ಸಲ್, 1 ಉಳಿಯುತ್ತೆ. 1 ಬೈ ರೂಟ್ n ಪ್ಲಸ್ 1 ಪ್ಲಸ್ ರೂಟ್ n. ಸೊ ಇನ್ನು ರೆಡ್ಯೂಸ್ ಆಯಿತು ಸೀಕ್ವೆನ್ಸು. ಇನ್ನೆಲ್ಲೂ ನಾವೇನು ಕ್ಯಾನ್ಸಲ್ ಔಟ್ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಲಿಮಿಟ್ನ ಅಪ್ಲೈ ಮಾಡ್ತೀವಿ. ಲಿಮಿಟ್ನ ಅಪ್ಲೈ ಮಾಡಿದ್ರೆ ಈ ಟರ್ಮ್ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ, ಇಲ್ಲಿ ಇನ್ಫಿನಿಟಿ ಕೊಟ್ಟರೆ ಎನ್ನಿಗೆ 1 ಬೈ ಇನ್ಫಿನಿಟಿ ಆಗುತ್ತೆ. ಎನಿಥಿಂಗ್ ಬೈ ಇನ್ಫಿನಿಟಿ ಟೆನ್ಸ್ ಟು 0, ಸೊ 0 ಆಗುತ್ತೆ. ಸೊ 0 ಬರ್ತಿದೆ ಅಂದರೆ ಫೈನೈಟ್ ಆ್ಯಂಡ್ ಯುನೀಕ್ ವ್ಯಾಲ್ಯೂ, ದಿ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. xn equal to n plus 1 whole to the power n plus 1 by n to the power n. Again ಇಲ್ಲಿ ನ್ಯೂಮರೇಟರಲ್ಲೂ n ಟರ್ಮ್ಸ್ ಇದೆ, ಡಿನಾಮಿನೇಟರಲ್ಲಿ n ಟರ್ಮ್ಸ್ ಇದೆ. ಸೊ ಇಲ್ಲಿ ನಾನು ಈ ಟರ್ಮನ್ನು, ಸೊ n ಪ್ಲಸ್ 1 ಬೇಸ್, ಇಲ್ಲಿ ಪವರ್ ಏನಾಗಿದೆ n ಪ್ಲಸ್ 1 ಇದೆ. ಸೊ ಈ ಥರ ಬರ್ಕೋಬೋದಲ್ವಾ ಈ ಟರ್ಮ್ನ, n ಪ್ಲಸ್ 1 ಹೋಲ್ ಟು ದಿ ಪವರ್ n ಇಂಟು n ಪ್ಲಸ್ 1. ದಿಸ್ ಇಂಪ್ಲಸ್ n ಪ್ಲಸ್ 1 ಟು ದಿ ಪವರ್ n ಪ್ಲಸ್ 1. ಬೇಸ್ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಸೊ ಆ ಫಾರ್ಮಲ್ಲಿದೆ. ಸೊ ಏನನ್ನ ಕಾಮನ್ ತೊಗೊತೀನಿ ಈ ಟರ್ಮಿಂದ, ಈ ಟರ್ಮಿಂದ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೀವಿಲ್ಲಿ ಈ ಸ್ಟೆಪ್ ಆದಮೇಲೆ ಇಲ್ಲಿ ಬರ್ಕೊಳ್ಳಿ. ಸೊ ಏನಂದರೆ n ಪ್ಲಸ್ 1 ಟು ದಿ ಪವರ್ n ಇಂಟು n ಪ್ಲಸ್ 1 ಡಿವೈಡ್ ಬೈ n ಟು ದಿ ಪವರ್ n. ಸೊ ದಿಸ್ ಇಂಪ್ಲೈಸ್ ಇಲ್ಲಿಂದ ಏನನ್ನ ಕಾಮನ್ ತೊಗೊಂಡ್ರೆ ಈ ಟರ್ಮಿಂದ n ಹೊರಗೆ ಬಂತು. ಸೊ ವಿಚ್ ಈಕ್ವಲ್ ಟು n ಪವರ್ ಇದೆ, ಎಷ್ಟು ಸಲ ಹೊರಗೆ ಬರುತ್ತೆ, n ಟೈಮ್ಸ್ ಇಂಟು n ಹೊರಗೆ ಹೋಯ್ತು. ಇಲ್ಲಿ 1 ಪ್ಲಸ್ 1 ಇದೆ, n ಟರ್ಮ್ಸ್ ಇಲ್ಲ, ಡಿವೈಡಿಗೆ ಬಂತು n ಪವರ್ n ಇಂಟು n ಪ್ಲಸ್ 1. ಸೊ ಡಿವೈಡ್ ಬೈ n ಟು ದಿ ಪವರ್ n. ಸೊ n ಟು ದಿ ಪವರ್ n ಟು ದಿ ಪವರ್ n ಗೆಟ್ ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆಗಿ ಉಳಿಯೋ ಟರ್ಮ್ ಏನು, ದಿಸ್ ಒನ್ ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಇವಾಗ ನಾವು 1 ಪ್ಲಸ್ 1 ಬೈ n ಹೋಲ್ ಟು ದಿ ಪವರ್ n ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವ್ಯಾಲ್ಯೂ ಏನು ಬರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಈ ಬರುತ್ತೆ ಅಲ್ವಾ. ರೆಡ್ಯೂಸ್ ಆಯಿತಾ ಇಕ್ವೇಷನ್ನು, ನಾವು ಅಪ್ಲೈ ದಿ ಲಿಮಿಟ್.
nth ಟರ್ಮ್ ರೆಡ್ಯೂಸ್ ಆಯ್ತು. ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 + 1/n ಹೋಲ್ ಟು ದಿ ಪವರ್ n ಇಂಟು n+1. ಈ ಟರ್ಮ್ ಏನಾಗುತ್ತೆ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಇ ಆಯಿತು. ಬಟ್ ಇಲ್ಲಿ ಇನ್ಫಿನಿಟಿ ಪ್ಲಸ್ 1 ಬರುತ್ತೆ, ಎನ್ನಿಗೆ ಇನ್ಫಿನಿಟಿ ಕೊಟ್ಟರೆ. ಇ ಇಂಟು ಇನ್ಫಿನಿಟಿ ಅಂದರೆ ಪ್ಲಸ್, ಎಲ್ಲ ಟರ್ಮ್ಸು ಪಾಸಿಟಿವಲ್ಲಿ ಇರೋದ್ರಿಂದ ಪ್ಲಸ್ ಇನ್ಫಿನಿಟಿ ಬಂತು. ಇನ್ಫಿನಿಟಿ ಬರ್ತಿದೆ ಅಂದರೆ ಲಿಮಿಟ್ ಇನ್ಫೈನೈಟ್ ಬರ್ತಿದೆ ಅಂದರೆ ದಿ ಗಿವನ್ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್. ಹೆನ್ಸ್ ದಿ ಸೀಕ್ವೆನ್ಸ್ ಈಸ್ ಡೈವರ್ಜೆಂಟ್. Now move on to the next one, fifth one. xn equal to n plus 1 to the power n by n minus 1 to the power n. So ಇಲ್ಲಿ nth ಟರ್ಮ್ ಏನು ಕೊಟ್ಟಿದ್ದಾರೆ, xn n plus 1 to the power n divide by n minus 1 to the power n. ಸೊ ಇಲ್ಲಿ ಅಗೇನ್ ನ್ಯೂಮರೇಟರಲ್ಲಿ ಏನಿದೆ, ಡಿನಾಮಿನೇಟರಲ್ಲಿ ಏನಿದೆ, ಏನನ್ನ ಕಾಮನ್ ತಗೊಳ್ತೀನಿ, ಪವರ್ ಎನ್ ಇದೆ, n ಟೈಮ್ಸ್ ಕಾಮನ್ ತಗೊತಿದ್ದೀವಿ ಅಂದರೆ n ಟು ದಿ ಪವರ್ n ಇಂಟು 1 ಪ್ಲಸ್ 1/n ಹೋಲ್ ಟು ದಿ ಪವರ್ n ಡಿವೈಡ್ ಬೈ ಡಿನಾಮಿನೇಟರಲ್ಲೂ ಏನನ್ನ ಕಾಮನ್ ತಗೊಂಡ್ರೆ n ಟೈಮ್ಸ್ 1 ಮೈನಸ್ 1/n ಹೋಲ್ ಟು ದಿ ಪವರ್ n. n ಪವರ್ n ಗೆಟ್ ಕ್ಯಾನ್ಸಲ್. ಸೊ ಹಿಯರ್ n ಪವರ್ n ಗೆಟ್ ಕ್ಯಾನ್ಸಲ್. ನ್ಯೂಮರೇಟರಲ್ಲಿ 1 ಪ್ಲಸ್ 1/n ಹೋಲ್ ಟು ದಿ ಪವರ್ n, ಡಿನಾಮಿನೇಟರಲ್ಲಿ 1 ಮೈನಸ್ 1/n ಹೋಲ್ ಟು ದಿ ಪವರ್ ಆಫ್ n ಬರುತ್ತೆ. ಸೊ ವಿ ನೋ ದಟ್ ಬೈ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪ್ಲಸ್ 1/n ಹೋಲ್ ಟು ದಿ ಪವರ್ n ಟೆನ್ಸ್ ಟು ಇ ಆ್ಯಂಡ್ 1 ಮೈನಸ್ 1/n ಹೋಲ್ ಟು ದಿ ಪವರ್ n. ಸೊ ಫಸ್ಟ್ ಇಲ್ಲಿ ಏನು ನೋಟ್ ತಗೊಂಡಿದ್ದೀವಿ, ನೋಟ್ 1 ಮೈನಸ್ 1/n ಹೋಲ್ ಟು ದಿ ಪವರ್ n ಟೆನ್ಸ್ ಟು 1/e. ಸೊ put the value of 1 minus 1/n whole to the power n, e by e to the power minus 1. ಸೊ e by e to the power minus 1 ಅಂದರೆ ಮೇಲೆ ಹೋದರೆ ಪ್ಲಸ್ ಇ ಆಯಿತು. ಇ ಇಂಟು ಇ ಬೇಸ್ ಸೇಮ್ ಇದೆ, ಪವರ್ ಆ್ಯಡ್ ಮಾಡಿದ್ರೆ ಇ ಸ್ಕ್ವೇರ್. ಇ ಸ್ಕ್ವೇರ್ ಈಸ್ ಎ ಫೈನೈಟ್ ವ್ಯಾಲ್ಯೂ ಆ್ಯಂಡ್ ಯುನಿಕ್ ವ್ಯಾಲ್ಯೂ, ದೇರ್ಫೋರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. Now move on to the next one. xn equal to n plus 1 by n whole to the power ಇದು 2n square by n plus 1. ಸೊ ಏನು ಕೊಟ್ಟಿದ್ದಾರೆ ಸೀಕ್ವೆನ್ಸು, n plus 1 by n whole to the power 2n square by n plus 1. ಈ ಥರ ಪವರಲ್ಲಿ ಕೊಟ್ಟಾಗ ಫಸ್ಟು ಪವರಲ್ಲಿ ಟರ್ಮ್ಸ್ನ ಕ್ಯಾನ್ಸಲ್ ಔಟ್ ಮಾಡೋಕ್ಕಾಗುತ್ತಾ ನೋಡಬೇಕು. ಇಲ್ಲಿ n ಸ್ಕ್ವೇರ್ ಇದೆ, ಇಲ್ಲಿ n ಇದೆ, ಏನನ್ನ ಕಾಮನ್ ತೊಗೊತೀನಿ ಡಿನಾಮಿನೇಟರಲ್ಲಿ. ಕಾಮನ್ ತೊಗೊಂಡ್ರೆ ಎಗೇನ್ ಇಲ್ಲೂ ನ್ಯೂಮರೇಟರಲ್ಲಿ ಏನಿದೆ, ಡಿನಾಮಿನೇಟರಲ್ಲಿ ಏನಿದೆ, ಕಾಮನ್ ತೊಗೊತೀನಿ. ಏನನ್ನ ಕಾಮನ್ ತೊಗೊಂಡ್ರೆ 1 ಪ್ಲಸ್ 1/n ಬೈ n. ಇಲ್ಲಿ ಏನನ್ನ ಕಾಮನ್ ತೊಗೊಂಡ್ರೆ ಡಿನಾಮಿನೇಟರಲ್ಲಿ ಎಗೇನ್ ಒಂದು ಸೆಕೆಂಡ್. ಸೊ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, ಏನನ್ನ ಕಾಮನ್ ತೊಗೊಂಡ್ರೆ 1 ಪ್ಲಸ್ 1/n ಡಿವೈಡ್ ಬೈ n, ಪವರಲ್ಲಿ 2n ಸ್ಕ್ವೇರ್, ಕಾಮನ್ ತೊಗೊಂಡ್ರೆ ಏನು 1 ಪ್ಲಸ್ 1/n ಅಲ್ವಾ. ಸೊ n ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ 2n ಬೈ 1 ಪ್ಲಸ್ 1/n, ಇಲ್ಲೂ n ಗೆಟ್ ಕ್ಯಾನ್ಸಲ್ 1 ಪ್ಲಸ್ 1/n. ಸೊ ಎಗೇನ್ ಇಲ್ಲೇನಾಯಿತು, ಇಲ್ಲಿ 2n ಉಳಿತಲ್ವ, 2n ಇದೆ. ಸೊ ಎನ್ನ ಒಳಗೆ ಬರ್ಕೊತೀನಿ, ಉಳಿದಿರೋ ಟರ್ಮ್ಸ್ನ ಹೊರಗೆ ಬರ್ಕೊತಿದ್ದೀನಿ. 1 ಪ್ಲಸ್ 1/n ಹೋಲ್ ಟು ದಿ ಪವರ್ n ಟು ದಿ ಪವರ್ 2 ಬೈ ಡಿನಾಮಿನೇಟರಲ್ಲಿ 1 ಪ್ಲಸ್ 1/n. ಸೊ ನಾವು ಇಲ್ಲಿ 1 ಪ್ಲಸ್ 1/n ಟು ದಿ ಪವರ್ 2n ಬೈ 1 ಪ್ಲಸ್ 1/n ಇತ್ತಲ್ವ. ಸೊ ಅದಕ್ಕೆ 1 ಪ್ಲಸ್ 1/n ನಾವು ಡೈರೆಕ್ಟಾಗಿ ಲಿಮಿಟ್ ಇದಕ್ಕೆ ಸಿಗುತ್ತೆ, ದಟ್ಸ್ ವೈ n ಬರ್ದು ಹೊರಗೆ 2/1 ಪ್ಲಸ್ 1/n ಬರ್ಕೊತಿದ್ದೀವಿ. ಸೊ ನಾವು ಅಪ್ಲೈ ದಿ ಲಿಮಿಟ್. ಸೊ ವಿ ನೋ ದ ಸ್ಟ್ಯಾಂಡರ್ಡ್ ಲಿಮಿಟ್ ಇದೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1/n ಹೋಲ್ ಟು ದಿ ಪವರ್ n ಟೆನ್ಸ್ ಟು ಇ ಪವರ್ 2/1 ಪ್ಲಸ್ 1/n ಇದೆ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ದಿಸ್ ಟರ್ಮ್ ಟೆನ್ಸ್ ಟು 0. ಸೊ ಏನು ಉಳಿಯುತ್ತೆ, ಇ ಸ್ಕ್ವೇರ್ ಉಳಿಯುತ್ತೆ. ಇ ಸ್ಕ್ವೇರ್ ಈಸ್ ಫೈನೈಟ್ ಆ್ಯಂಡ್ ಯುನಿಕ್ ವ್ಯಾಲ್ಯೂ, ದೇರ್ಫೋರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ convergent. Now move on to the next one, seventh one. Seventh one is the nth term, given nth term is xn equal to 1 plus a by n
whole to the power n by b. So 1 plus a by n whole to the power n by b ಇದೆ. And we know that by the standard sequence 1 plus 1 by n whole to the power n ಇದ್ದರೆ e ಬರ್ಕೊತೀವಿ ಲಿಮಿಟ್ ಆ್ಯಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇಲ್ಲಿ 1 by n ಇದೆ, ಇಲ್ಲಿ n by 1 ಇದೆ ಅಲ್ವಾ. ಇಲ್ಲಿ ಕೊಟ್ಟಿರೋ ಇಕ್ವೇಷನಲ್ಲಿ ಏನಿದೆ 1 ಪ್ಲಸ್ a by n whole to the power n by b ಇದೆ. ಇಲ್ಲಿ 1 ಇದ್ದಾಗ ಡಿನಾಮಿನೇಟರ್ 1 ಇದೆ, ಇಲ್ಲಿ a ಇದೆ ಅಂದರೆ ಡಿನಾಮಿನೇಟರ್ ನನಗೆ a ಬಂದರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ e ಅಲ್ವಾ. ಸೊ ನಾವು ಅದನ್ನು ಪವರ್ನ ಚೇಂಜ್ ಮಾಡ್ಕೊಳೋದಕ್ಕೆ ಏನು ಮಾಡ್ತೀನಿ, ಸೊ ಸೀಕ್ವೆನ್ಸ್ನ ಇಂಥ ಟರ್ಮಿಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಮಾಡ್ಕೊತೀವಿ. ಸೊ ಅವಾಗ ಏನಾಗುತ್ತೆ 1 ಪ್ಲಸ್ ಎ ಬೈ ಎನ್ ಬೈ ಬಿ ಇಂಟು ಎ ಬೈ ಎ. ಸೊ ವಿಚ್ ಈಕ್ವಲ್ ಟು 1 ಪ್ಲಸ್ ಎ ಬೈ ಎನ್. ಸೊ ಎನ್ ಡಿವೈಡ್ ಬೈ ಬಿನ ಈ ಕಡೆ ಕಳಿಸ್ತೀನಿ, ಎನ ಈ ಕಡೆ ತೊಗೊತೀನಿ, ಎ ಬೈ ಬಿ. ಸೊ ನನಗೆ ಇದಿಷ್ಟು ಟರ್ಮ್ ಸಿಕ್ಕಿದ್ರೆ ಇದನ್ನ ಡೈರೆಕ್ಟಾಗಿ ಟೆನ್ಸ್ ಟು ಇ ಬರಿಬೋದು ಆ್ಯಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ನಾವು n ಬೈ ಎ ಇಂಟು ಎ ಬೈ ಬಿ ಸೊ ತಗೊಂಡಿದ್ದೀವಿ. ಲಿಮಿಟ್ನ ಅಪ್ಲೈ ಮಾಡಿದ್ರೆ ಇದಿಷ್ಟು ಟರ್ಮ್ನ ಇ ಅಂತ ಬರ್ಕೊತೀನಿ, ಪವರ್ ಎ ಬೈ ಬಿ ಬರುತ್ತೆ. ಸೊ ಇದು ಫೈನೈಟು, ಇ ಈಸ್ ಫೈನೈಟ್. ಸೊ ದೇರ್ ಫೋರ್ ಈ ಕ್ವಾಂಟಿಟಿ ಫುಲ್ ಏನಾಗುತ್ತೆ ಫೈನೈಟ್ ಕ್ವಾಂಟಿಟಿ ಆಗುತ್ತೆ, ಯೂನಿಕ್ ಕ್ವಾಂಟಿಟಿ ಆಗುತ್ತೆ. ದೇರ್ ಫೋರ್ ದಿ ಗಿವನ್ ಸೀಕ್ವೆನ್ಸ್ ಏನು ಕನ್ವರ್ಜೆಂಟ್. ಸೊ ನಾವು ಮೂವ್ ಆನ್ ಟು ದಿ ಲಾಸ್ಟ್ ಒನ್ ಆ್ಯಂಡ್ 8th one. xn equal to log n plus 1 minus log n divide by sin 1 by n. ಸೊ ಇಲ್ಲಿ ಗಿವನ್ xn ಟರ್ಮ್ ಬರ್ಕೊಂಡಿದ್ದೀವಿ. ಆ್ಯಂಡ್ ವಿ ನೋ ದ್ಯಾಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ sin theta by theta equal to 1 ಅಲ್ವಾ. theta ವ್ಯಾಲ್ಯೂ ಸೇಮ್ ಇದ್ದರೆ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಈಕ್ವಲ್ ಟು 1. ಓಕೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ ಸೈನ್ 1 ಬೈ ಎನ್ ಇದೆ, ಟೀಟಾ ಏನಿದೆ ಅಲ್ಲಿ 1 ಬೈ ಎನ್ ಇದೆ. ನನಗೆ ಸೈನ್ ಟೀಟಾ ಬೈ ಟೀಟಾ ವ್ಯಾಲ್ಯೂ ಬೇಕು. ಸೊ ಈ ಟೀಟಾ ವ್ಯಾಲ್ಯೂ ಏನಿದೆ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತಿದ್ದೀವಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1 ಬೈ ಎನ್. ಸೊ ಇದಿಷ್ಟು ಏನಾಗುತ್ತೆ ಕ್ವಾಂಟಿಟಿ ನನಗೆ 1 ಆಗುತ್ತೆ, ಇಂಟು 1 ಬೈ ಎನ್ ಇದೆ. ಸೊ ಇಂಟು 1 ಬೈ ಎನ್ ಏನಿದೆ ದಟ್ ಈಸ್ 1 ಬೈ ಎನ್ ಡಿನಾಮಿನೇಟರಲ್ಲಿದೆ, ನ್ಯೂಮರೇಟರಿಗೆ ಹೋದರೆ ಎನ್ ಆಗುತ್ತೆ. ಸೊ ಎನ್ ಇಂಟು ಎನ್ ಇಂಟು ಲಾಗ್ ಆಫ್ ಎನ್ ಪ್ಲಸ್ 1 ಮೈನಸ್ ಲಾಗ್ ಎನ್ ಡಿವೈಡ್ ಬೈ ಸೈನ್ 1 ಬೈ ಎನ್ ಬೈ 1 ಬೈ ಎನ್. ಆ್ಯಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಈ ಟರ್ಮ್ ಏನಾಗುತ್ತೆ 1 ಆಗುತ್ತೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಲಾಗ್ ಆಫ್ 1 ಪ್ಲಸ್ 1 ಬೈ ಎನ್ ಟು ದಿ ಪವರ್ ಎನ್ ಬರುತ್ತೆ. ಆ್ಯಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎನ್ ಹೋಲ್ ಟು ದಿ ಪವರ್ ಎನ್ ಏನಾಯಿತು ಇ. ಸೊ ಇಲ್ಲಿ ಇ ಬರೆದ್ರೆ ಲಾಗ್ ಇ ವ್ಯಾಲ್ಯೂ ಬೇಸ್ ಇ ಇರೋದ್ರಿಂದ 1 ಆಗುತ್ತೆ. ಸೊ ದೇರ್ ಫಾರ್ ದಿ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆ. ಸೊ ಇಲ್ಲಿ 8 ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿ ನಿಮಗೆ ಹೇಗೆ ಲಿಮಿಟ್ನ ಫೈಂಡ್ ಔಟ್ ಮಾಡಿ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಅಂತ ಹೇಳಿದ್ದೀನಿ. ಇಲ್ಲಿ 9th one 10th ಆ್ಯಂಡ್ 11th one ಇದನ್ನು ನೀವೇ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ನನಗೆ ಆನ್ಸರ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಸೊ ಶೇರ್ ಮಾಡಿದ ನಂತರನೇ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಓಕೆ. ಏನಾದರೂ ಡೌಟ್ ಇದ್ದರೆ ಕೇಳಬೇಕು ಆ್ಯಂಡ್ ಈ ಪ್ರಾಬ್ಲಮ್ಸ್ ಏನಿದೆ ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಯುವರ್ ಸೆಲ್ಫ್. ಓಕೆ. ಥ್ಯಾಂಕ್ ಯು.